ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡೋ ವಿಷಯ ಇದೆಯಲ್ಲ, ಇದು ಬರೀ ಜಿಯೋ ಪಾಲಿಟಿಕ್ಸ್ ಅಲ್ಲ, ಇದೊಂದು ಪಕ್ಕಾ ಸಿನಿಮ್ಯಾಟಿಕ್ ಟ್ವಿಸ್ಟ್. ಒಂದ್ ಕಡೆ ದೆಹಲಿಯಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ರಾಜ ಮರ್ಯಾದೆ ಸಿಗ್ತಾಗಿದೆ. ಪ್ರಧಾನಿ ಮೋದಿ ಅವರನ್ನ ತಬ್ಬಿಕೊಳ್ತಾಗಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಇದೇ ಸಮಯಕ್ಕೆ ಸರಿಯಾಗಿ ಸಾವಿರಾರು ಮೈಲಿ ದೂರದಲ್ಲಿರೋ ಅಮೆರಿಕದಲ್ಲಿ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ಗೆ ಬೆದರಿಕೆ ಬರ್ತಾಗಿದೆ. ಅಮೆರಿಕದ ಕಾಂಗ್ರೆಸ್ ನಾಯಕರು ಹೇಳ್ತಾಗಿದ್ದಾರೆ, ಮುನೀರ್ ಅವರೇ, ನಿಮ್ಮ ಟೈಮ್ ಮುಗಿತು, ಬ್ಯಾಕ್ ಮಾಡ್ಕೊಳ್ಳಿ, ಸ್ಯಾಂಕ್ಷನ್ ಬರ್ತಾಗಿದೆ ಅಂತ. ಒಂದೇ ಸಮಯದಲ್ಲಿ 2 ಬಾಂಬ್ ಸಿಡಿದಿದೆ. ಒಂದು, ಭಾರತ ಮತ್ತು ರಷ್ಯಾ ದೋಸ್ತಿ ನೋಡಿ ಅಮೆರಿಕಕ್ಕೆ ಆಗಿರೋ ಹಾರ್ಟ್ ಅಟ್ಯಾಕ್. ಎರಡನೇದು, ಅಮೆರಿಕದ ಕೋಪಕ್ಕೆ ತುತ್ತಾಗಿರೋ ಪಾಕಿಸ್ತಾನ. ಅಷ್ಟಕ್ಕೂ ಏನಿದು 44 ಅಮೆರಿಕನ್ ನಾಯಕರು ಬರೆದ ಸೀಕ್ರೆಟ್ ಲೆಟರ್. ಪುಟಿನ್ ಮತ್ತು ಮೋದಿ ಒಂದೇ ಕಾರಲ್ಲಿ ಹೋಗಿದ್ದು ಅಮೆರಿಕದವರನ್ನ ಯಾಕೆ ಬೆಚ್ಚಿ ಬೀಳಿಸಿದೆ? ಬನ್ನಿ ಈ ಹೈ ವೋಲ್ಟೇಜ್ ಡ್ರಾಮಾವನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲು ದೆಹಲಿಗೆ ಆ ದೃಶ್ಯವನ್ನ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬರ್ತಾರೆ ಅಂದ ತಕ್ಷಣ ಪಾಶ್ಚಿಮಾತ್ಯ ದೇಶಗಳು, ಮುಖ್ಯವಾಗಿ ಅಮೆರಿಕದ ಕಣ್ಣು ಕೆಂಪಗಾಗಿತ್ತು. ನೀವು ಪುಟಿನ್ಗೆ ರೆಡ್ ಕಾರ್ಪೆಟ್ ಅನ್ನ ಹಾಕಿದ್ರೆ ಹುಷಾರ್ ಅಂತ ಪರೋಕ್ಷವಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಆದ್ರೆ ನಮ್ಮ ಪ್ರಧಾನಿ ಮೋದಿ ಏನ್ ಮಾಡಿದ್ರು ಗೊತ್ತಾ? ಕೇವಲ ರೆಡ್ ಕಾರ್ಪೆಟ್ ಅಲ್ಲ, ಬನ್ನಿ ದೋಸ್ತ್ ಅಂತ ಪರ್ಸನಲ್ ಆಗಿ ಹೋಗಿ ರಿಸೀವ್ ಮಾಡಿದ್ರು. ಇಲ್ಲಿ ಒಂದು ಸೀನ್ ಅನ್ನ ನೀವು ಗಮನಿಸಲೇಬೇಕು. ಪ್ರಪಂಚದ ಇಬ್ಬರು ಪವರ್ಫುಲ್ ನಾಯಕರು ಸಿಕ್ಕಾಗ ಅವರ ಸೆಕ್ಯೂರಿಟಿ ಪ್ರೋಟೋಕಾಲ್ ಪ್ರಕಾರ ಅವರು ಬೇರೆ ಬೇರೆ ಕಾರುಗಳಲ್ಲಿ ಹೋಗ್ಬೇಕು. ಆದ್ರೆ ಮೋದಿ ಮತ್ತು ಪುಟಿನ್ ಇಬ್ರು ಒಂದೇ ಕಾರಲ್ಲಿ, ಅಂದ್ರೆ ಕಾರ್ ಪೂಲಿಂಗ್ ಮಾಡ್ಕೊಂಡು ಲೋಕ ಕಲ್ಯಾಣ ಮಾರ್ಗದಲ್ಲಿ ಹೋದ್ರು. ಇದನ್ನ ನೋಡಿ ಅಮೆರಿಕದ ಶ್ವೇತಭವನದಲ್ಲಿ ಫ್ಯೂಸ್ ಆಫ್ ಆಗಿದೆ. ಯಾಕಂದ್ರೆ ಇದು ಬರೀ ಪ್ರಯಾಣ ಅಲ್ಲ, ಇದು ಅಮೆರಿಕಕ್ಕೆ ಕೊಟ್ಟಿರೋ ಸೈಲೆಂಟ್ ಮೆಸೇಜ್. ನೋಡಿ, ನೀವು ಎಷ್ಟೇ ಬೆದರಿಕೆಯನ್ನ ಹಾಕಿ ನಮ್ಮ ಹಳೆ ದೋಸ್ತಿ ಮುರಿಯೋಕೆ ನಿಮ್ಮ ಅಪ್ಪನಿಗೂ ಆಗಲ್ಲ ಅಂತ. 2021 ನಂತರ ಪುಟಿನ್ ಭಾರತಕ್ಕೆ ಬಂದಿರೋದು ಇದೇ ಮೊದಲು. ಈ ಭೇಟಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಪ್ಲಾನ್ಗಳೆಲ್ಲ ಉಲ್ಟಾ ಹೊಡೆಯೋ ಹಾಗೆ ಕಾಣಿಸ್ತಾಗಿದೆ. ಟ್ರಂಪ್ ಅಂದ್ಕೊಂಡಿದ್ರು ಪಾಕಿಸ್ತಾನದ ಜೊತೆ ದೋಸ್ತಿಯನ್ನ ಮಾಡಿ ಭಾರತದ ಮೇಲೆ ಪ್ರೆಷರ್ ಅನ್ನ ಹಾಕಬಹುದು ಅಂತ. ಆದ್ರೆ ಭಾರತ ರಷ್ಯಾ ಜೊತೆಗಿನ ಸಂಬಂಧವನ್ನ ಇಷ್ಟು ಗಟ್ಟಿಯಾಗಿ ಪ್ರದರ್ಶನ ಮಾಡಿದನ್ನ ನೋಡಿ ಈಗ ಅಮೆರಿಕಕ್ಕೆ ಭಯ ಶುರುವಾಗಿದೆ. ಎಲ್ಲಿ ಭಾರತ ಕೈತಪ್ಪಿ ಹೋಗ್ಬಿಡುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಈಗ ಸ್ಟೋರಿ ಶಿಫ್ಟ್ ಆಗೋದು ವಾಷಿಂಗ್ಟನ್ ಕಡೆಗೆ. ನೋಡಿ, ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳಿಗಿಲ್ಲ, ಮಿತ್ರರು ಇಲ್ಲ ಅಂತ ಹೇಳ್ತಾರೆ. ಇಷ್ಟು ದಿನ ಪಾಕಿಸ್ತಾನದ ಜನರಲ್ ಆಸಿಮ್ ಮುನೀರ್ ಟ್ರಂಪ್ ಅವರ ಜೊತೆ ಪಾರ್ಟಿ ಮಾಡಿಕೊಂಡು ನಾವು ಅಮೆರಿಕದ ಬೆಸ್ಟ್ ಫ್ರೆಂಡ್ಸ್ ಅಂತ ಕಾಲರ್ ಅನ್ನ ಎಗರಿಸ್ತಾಗಿದ್ರು. ಅಮೆರಿಕ ಕೂಡ ಭಾರತವನ್ನ ಹೆದರಿಸೋಕೆ ಪಾಕಿಸ್ತಾನವನ್ನ ಎತ್ತು ಕಟ್ತಾಗಿತ್ತು. ಆದ್ರೆ ಯಾವಾಗ ಭಾರತ ರಷ್ಯಾ ಜೊತೆ ಫೆವಿಕಾಲ್ ಬಾಂಡ್ ಪ್ರದರ್ಶನವನ್ನ ಮಾಡ್ತೋ ಅಮೆರಿಕಕ್ಕೆ ಜ್ಞಾನೋದಯ ಆಗಿದೆ. ಅವರಿಗೆ ಅರ್ಥವಾಗಿದೆ ಭಾರತದ ಕಾಲೆಳೆಯೋಕೆ ಆಗಲ್ಲ ಅಂತ. ಸೊ ಈಗೇನ್ ಮಾಡ್ಬೇಕು? ಭಾರತವನ್ನ ಕೂಲ್ ಮಾಡಬೇಕು. ಅದಕ್ಕೆ ಅವರು ಏನ್ ಮಾಡ್ತಿದ್ದಾರೆ? ಬಲಿಪಶುವಾಗಿ ಪಾಕಿಸ್ತಾನವನ್ನ ಎಲಿಮಿನೇಟ್ ಮಾಡೋಕೆ ರೆಡಿ ಆಗ್ತಾಗಿದ್ದಾರೆ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಟೈಮ್ ಈಸ್ ಅಪ್, ಗೆಟ್ ರೆಡಿ ಫಾರ್ ಸ್ಯಾಂಕ್ಷನ್. ಹೌದು, ಅಮೆರಿಕದ ಕಾಂಗ್ರೆಸ್ ಈಗ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ ಮೇಲೆ ಕಠಿಣ ನಿರ್ಬಂಧಗಳನ್ನ ಹೇರಲು ಸಿದ್ಧತೆಯನ್ನ ನಡೆಸ್ತಾಗಿದೆ. ಇದು ನಿಜಕ್ಕೂ ಶಾಕಿಂಗ್. ಯಾಕಂದ್ರೆ ಕೆಲವೇ ದಿನಗಳ ಹಿಂದೆ ಇದೇ ಮುನೀರ್ ಅಮೆರಿಕದ ಕಣ್ಮಣಿಯಾಗಿದ್ರು. ಆದ್ರೆ ಈಗ ಕತೆ ಬದಲಾಗಿದೆ. ವಿಷಯ ಏನಪ್ಪಾ ಅಂದ್ರೆ, ಅಮೆರಿಕದ ಪ್ರಭಾವಿ ಸಂಸದರಾದಂತಹ ಪ್ರಮೀಳಾ ಜೈಪಾಲ್ ಮತ್ತು ಗ್ರೆಗ್ ಕಾಸರ್ ನೇತೃತ್ವದಲ್ಲಿ ಬರೋಬ್ಬರಿ 44 ಜನ US ಕಾಂಗ್ರೆಸ್ ಸದಸ್ಯರು ಒಂದು ಖಡಕ್ ಲೆಟರ್ ಅನ್ನ ಬರೆದಿದ್ದಾರೆ. ಯಾರಿಗೆ? ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಅವರಿಗೆ. ಈ ಲೆಟರ್ನಲ್ಲಿ ಏನಿದೆ ಗೊತ್ತಾ? ಒಂದೇ ಸಾಲಿನಲ್ಲಿ ಹೇಳ್ಬೇಕಂದ್ರೆ, ಪಾಕಿಸ್ತಾನದ ಮಿಲಿಟರಿ ದಬ್ಬಾಳಿಕೆ ಸಾಕು, ಆಸಿಮ್ ಮುನೀರ್ಗೆ ಪಾಠ ಕಲಿಸಿ ಅಂತ. ಆ ಲೆಟರ್ನಲ್ಲಿ ಅವರು ಕ್ಲಿಯರ್ ಆಗಿ ಬರೆದಿದ್ದಾರೆ, ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗಿದೆ. ಅಲ್ಲಿನ ಜನರಲ್ ಆಸಿಮ್ ಮುನೀರ್ ಮಾನವ ಹಕ್ಕುಗಳನ್ನ ಕಾಲ ಕಸದಂತೆ ಕಾಣ್ತಾ ಇದ್ದಾನೆ. ಜರ್ನಲಿಸ್ಟ್ಗಳನ್ನ ಜೈಲಿಗೆ ಹಾಕಿಸ್ತಿದ್ದಾನೆ. ಅಮಾಯಕ ಜನರನ್ನ ಮಿಲಿಟರಿ ಕೋರ್ಟ್ಗಳಲ್ಲಿ ವಿಚಾರಣೆ ಮಾಡಿಸ್ತಾಗಿದ್ದಾನೆ. ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾಗಿದೆ. ಹಾಗಾಗಿ ತಡ ಮಾಡಬೇಡಿ, ಗ್ಲೋಬಲ್ ಮ್ಯಾಗ್ನಿಟ್ಸ್ಕಿ ಆಕ್ಟ್ ಅಡಿಯಲ್ಲಿ ಮುನೀರ್ಗೆ ಸ್ಯಾಂಕ್ಷನ್ ಅನ್ನ ಹಾಕಿ. ಇದು ಸುಮ್ಮನೆ ಬರೆದ ಲೆಟರ್ ಅಲ್ಲ ಸ್ನೇಹಿತರೆ, ಇದರಲ್ಲಿ ತುಂಬಾ ಸೀರಿಯಸ್ ಆದ ಆರೋಪಗಳಿವೆ. ಮುಖ್ಯವಾಗಿ ಬಲೂಚಿಸ್ತಾನದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಲೂಚ್ ಹೋರಾಟಗಾರರನ್ನ ಪಾಕ್ ಸೇನೆ ಹೇಗೆ ಕಿಡ್ನಾಪ್ ಮಾಡ್ತಾಗಿದೆ, ಹೇಗೆ ಕೊಲೆ ಮಾಡ್ತಾಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ.
ನೀವು ಕೇಳಬಹುದು, ಏಕಾಏಕಿ ಮುನೀರ್ ಮೇಲೆ ಯಾಕಿಷ್ಟು ಕೋಪ ಅಂತ. ಇದಕ್ಕೆ ಕಾರಣ ಪಾಕಿಸ್ತಾನದ ಇತ್ತೀಚಿನ ಬೆಳವಣಿಗೆ. ನಿಮ್ಗೆ ಗೊತ್ತಿರಲಿ, ಪಾಕಿಸ್ತಾನದಲ್ಲಿ ಈಗ ಸಂವಿಧಾನದ 27ನೇ ತಿದ್ದುಪಡಿಯನ್ನ ತರಲು ಪ್ರಯತ್ನ ನಡೀತಾಗಿದೆ. ಇದು ಬಂದ್ರೆ ಆಸಿಂ ಮುನೀರ್ ಒಬ್ಬ ಸುಪ್ರೀಂ ಡಿಕ್ಟೇಟರ್ ಅಥವಾ ಸರ್ವಾಧಿಕಾರಿ ಆಗ್ಬಿಡ್ತಾನೆ. ಸಿವಿಲಿಯನ್ ಸರ್ಕಾರ ಕೇವಲ ಹೆಸರಿಗೆ ಮಾತ್ರ ಇರುತ್ತೆ, ಎಲ್ಲ ಪವರ್ ಆರ್ಮಿ ಕೈಗೆ ಹೋಗುತ್ತೆ. ಈಗಾಗಲೇ ಇಮ್ರಾನ್ ಖಾನ್ ಜೈಲಲ್ಲಿದ್ದಾರೆ. ಅವರ ಪಾರ್ಟಿಯ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾಗಿದೆ. ಯಾರಾದ್ರೂ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವರನ್ನ ಎಲ್ಲಿಗೆ ಕಳಿಸ್ತಾರೆ ಅಂತ ಅವರಿಗೆ ಗೊತ್ತಿರಲ್ಲ. ಈ ರೀತಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿರೋ ಮುನೀರ್ ನಾಯಕತ್ವವನ್ನ ಈಗ ಅಮೆರಿಕದ ಸಂಸದರು ಟ್ರಾನ್ಸ್ ನ್ಯಾಷನಲ್ ರೆಪ್ರೆಷನ್ ಅಂತ ಕರೀತಾಗಿದ್ದಾರೆ. ಅಂದ್ರೆ ಕೇವಲ ದೇಶದೊಳಗೆ ಅಲ್ಲ, ವಿದೇಶದಲ್ಲೂ ಕೂಡ ಪಾಕಿಸ್ತಾನ ತನ್ನ ವಿರೋಧಿಗಳನ್ನ ಮಟ್ಟ ಹಾಕಲು ಪ್ರಯತ್ನ ಪಡ್ತಾಗಿದೆ ಅನ್ನೋದು ಗಂಭೀರ ಆರೋಪ. ಈ ಲೆಟರ್ನಲ್ಲಿ ಮಾರ್ಕೋ ರೂಬಿಯಾಗೆ 5 ನೇರ ಪ್ರಶ್ನೆಗಳನ್ನ ಕೇಳಲಾಗಿದೆ. ನೀವ್ಯಾಕೆ ಇನ್ನೂ ಸುಮ್ಮನಿದ್ದೀರಾ? ಅಮೆರಿಕದ ಪ್ರಜೆಗಳಿಗೂ ಪಾಕಿಸ್ತಾನದಿಂದ ಥ್ರೆಟ್ ಇದೆ, ಆದ್ರೂ ನೀವ್ಯಾಕೆ ಮುನೀರ್ಗೆ ಸತ್ಕಾರವನ್ನ ಮಾಡ್ತಿದ್ದೀರಾ ಅಂತ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಇದು ಬರೀ ಅಮೆರಿಕದ ಕಥೆಯಲ್ಲ ಸ್ನೇಹಿತರೆ, ಇಡೀ ಪ್ರಪಂಚ ಈಗ ಪಾಕಿಸ್ತಾನದ ರಿಯಾಲಿಟಿಯನ್ನ ಅರ್ಥ ಮಾಡ್ಕೊಳ್ತಾಗಿದೆ. ಮೊನ್ನೆ ತಾನೇ ಬ್ರಿಟನ್ ಪಾರ್ಲಿಮೆಂಟ್ನಲ್ಲೂ ಇದೇ ಚರ್ಚೆ ಆಗಿದೆಯಂತೆ. ಲೇಬಲ್ ಪಾರ್ಟಿಯ ಎಂಪಿಗಳು ಬಲೂಚಿಸ್ತಾನದಲ್ಲಿ ನಡೀತಾ ಇರೋ ನರಮೇಧದ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ. ಅಲ್ಲಿಯೂ ಕೂಡ ಪಾಕಿಸ್ತಾನದ ಮೇಲೆ ನಿರ್ಬಂಧವನ್ನ ಹೇರಬೇಕು ಅನ್ನೋ ಮಾತು ಬರ್ತಾಗಿದೆ. ಇನ್ನೊಂದು ಕಡೆ ಫಿನ್ಲ್ಯಾಂಡ್ ದೇಶವಂತೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಪಾಕಿಸ್ತಾನದಲ್ಲಿರೋ ತನ್ನ ರಾಯಭಾರ ಕಚೇರಿಯನ್ನೇ ಮುಚ್ಚಿಬಿಟ್ಟಿದೆ. ಕಾರಣ ರೀಜನಲ್ ಇನ್ಸ್ಟೆಬಿಲಿಟಿ ಅಥವಾ ಪ್ರಾದೇಶಿಕ ಅಸ್ಥಿರತೆ. ಅಂದ್ರೆ ಪಾಕಿಸ್ತಾನ ಸೇಫ್ ಅಲ್ಲ ಅಂತ ಇಡೀ ಯುರೋಪಿಗೆ ಗೊತ್ತಾಗ್ತಾಗಿದೆ. ಯುರೋಪಿಯನ್ ಯೂನಿಯನ್ ಕೂಡ ಪಾಕಿಸ್ತಾನಕ್ಕೆ ಕೊಡ್ತಿದ್ದ GSP ಅಂದ್ರೆ ವ್ಯಾಪಾರ ವಿನಾಯಿತಿ ಸೌಲಭ್ಯವನ್ನ ಕಿತ್ತುಕೊಳ್ಳೋ ಪ್ಲಾನ್ ಅನ್ನ ಮಾಡ್ತಾಗಿದೆ. ಇದೆಲ್ಲದರ ಮಧ್ಯೆ ಅಮೆರಿಕದ ಈ ವಾರ್ನಿಂಗ್ ಆಸಿಂ ಮುನೀರ್ ಪಾಲಿಗೆ ಮರಣ ಶಾಸನವಿದ್ದಂತೆ. ಸ್ವಲ್ಪ ತಮಾಷೆ ಅನ್ಸಲ್ವಾ? ಪಾಕಿಸ್ತಾನ ಅಂದ್ಕೊಂಡಿತ್ತು ನಾವು ಟ್ರಂಪ್ ಅವರನ್ನ ಬುಟ್ಟಿಗೆ ಹಾಕೊಂಡಿದೀವಿ, ಇನ್ನು ನಮಗೆ ತಿರುಗಿ ನೋಡೋ ಹಾಗಿಲ್ಲ, ಇಂಡಿಯಾ ಸುಮ್ಮನೆ ಉರ್ಕೋಬೇಕು ಅಂತ. ಆದ್ರೆ ಆಗಿದ್ದೇನೋ, ಭಾರತ ರಷ್ಯಾ ಜೊತೆ ಕೂತು ಟೀ ಕುಡಿತಾ ಬೈಪ್ಯಾಟ್ರಲ್ ಮಾತುಕತೆಯನ್ನ ನಡೆಸ್ತಾಗಿದೆ. ಆತ ಪಾಕಿಸ್ತಾನಕ್ಕೆ ಅವರದ್ದೇ ಬೆಸ್ಟ್ ಫ್ರೆಂಡ್ ಅಮೆರಿಕ ಈಗ ಲಾಠಿ ತಗೊಂಡು ಹೊಡೆಯೋಕೆ ಬರ್ತಾಗಿದೆ. ಇದನ್ನ ಹೇಳೋದು ರಾಜಕೀಯದಲ್ಲಿ ಓವರ್ ಸ್ಮಾರ್ಟ್ ಆಗೋಕೆ ಹೋಗ್ಬಾರ್ದು ಅಂತ. ಅಮೆರಿಕಕ್ಕೆ ಈಗ ಭಾರತದ ಅವಶ್ಯಕತೆ ಇದೆ. ಚೀನಾವನ್ನ ಎದುರಿಸೋಕೆ ಆಗ್ಲಿ, ಏಷ್ಯಾದಲ್ಲಿ ಪವರ್ ಬ್ಯಾಲೆನ್ಸ್ ಮಾಡೋಕೆ ಆಗ್ಲಿ ಭಾರತ ಬೇಕೇ ಬೇಕು. ಯಾವಾಗ ಭಾರತ ರಷ್ಯಾದ ಕಡೆ ವಾಲಿದ ಹಾಗೆ ಕಾಣಿಸ್ತೋ ಅಮೆರಿಕ ಫುಲ್ ಪ್ಯಾನಿಕ್ ಆಯ್ತು. ಈಗ ಭಾರತವನ್ನ ಸಮಾಧಾನ ಮಾಡೋಕೆ ನೋಡಿ ನಾವು ಪಾಕಿಸ್ತಾನದ ಕಿವಿ ಹಿಂಡ್ತಿದೀವಿ ಅಂತ ತೋರಿಸ್ಕೊಳ್ತಾಗಿದ್ದಾರೆ. ಒಟ್ನಲ್ಲಿ ಸೀನ್ ಕ್ಲಿಯರ್ ಆಗಿದೆ. ಭಾರತ ತಾನು ಯಾರಿಗೂ ಜೂನಿಯರ್ ಪಾರ್ಟ್ನರ್ ಅಲ್ಲ ಅನ್ನೋದನ್ನ ಜಗತ್ತಿಗೆ ಸಾರಿ ಹೇಳಿದೆ. ನಾವು ಡೆವಲಪಿಂಗ್ ಕಂಟ್ರಿ ಆಗಿರಬಹುದು, ಆದ್ರೆ ನಮ್ಮನ್ನ ಲೈಟ್ ಆಗಿ ತಗೊಂಡ್ರೆ ಏನಾಗುತ್ತೆ ಅಂತ ಅಮೆರಿಕಕ್ಕೆ ಈಗ ಅರ್ಥ ಆಗಿದೆ. ಪುಟಿನ್ ಅವರ ಭವ್ಯ ಸ್ವಾಗತ ಒಂದು ಕಡೆಯಾದ್ರೆ, ಆಸಿಂ ಮುನೀರ್ಗೆ ಸಿಕ್ಕಿರೋ ಈ ವಾರ್ನಿಂಗ್ ಲೆಟರ್ ಇನ್ನೊಂದು ಕಡೆ. ಪಾಕಿಸ್ತಾನದ ಎಕಾನಮಿ ಈಗಾಗಲೇ ವೆಂಟಿಲೇಟರ್ ಮೇಲಿದೆ. ಈಗೇನಾದ್ರೂ ಅಮೆರಿಕ ನಿಜವಾಗ್ಲೂ ಸ್ಯಾಂಕ್ಷನ್ ಅನ್ನ ಹಾಕಿದ್ರೆ ಪಾಕಿಸ್ತಾನದ ಕತೆ ಮುಗಿದಂತೆಗೆ. ವೀಸಾ ಬ್ಯಾನ್ ಆಗಬಹುದು, ಆಸ್ತಿ ಪಾಸ್ತಿ ಫ್ರೀಸ್ ಕೂಡ ಆಗಬಹುದು. ಸೊ ನಿಮ್ಮ ಪ್ರಕಾರ ಏನಾಗಬಹುದು? ಅಮೆರಿಕ ಬರೀ ಹೆದರಿಸ್ತಾ ಇದೆಯಾ ಅಥವಾ ನಿಜವಾಗ್ಲೂ ಮುನೀರ್ ಮೇಲೆ ಆಕ್ಷನ್ ಅನ್ನ ತಗೊಳುತ್ತಾ? ಭಾರತದ ಈ ಡಿಪ್ಲೊಮ್ಯಾಟಿಕ್ ನಡೆ ಬಗ್ಗೆ ನಿಮ್ಗೇನನ್ಸುತ್ತೆ? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.